ರಾಜ್ಯ ಸರ್ಕಾರ ಹಿಜಾಬ್ ಆದೇಶವನ್ನು ಹಿಂಪಡೆದಿದೆ. ಇದು ಬಿಜೆಪಿ ಮತ್ತು ಜೆಡಿಎಸ್ ಸಂಯುಕ್ತವಾಗಿ ಬರುವ ಸಂಸತ್ತಿನ ಚುನಾವಣೆಗೆ ಸಿದ್ಧವಾಗುತ್ತದೆ. ಈ ಭಯದಿಂದ ಹಿಜಾಬ್ ಆದೇಶ ಹಿಂಪಡೆದು ಅಲ್ಪಸಂಖ್ಯಾತರನ್ನ ಓಲೈಸುವ ರಾಜಕಾರಣ ತಂತ್ರವನ್ನ ಸಿದ್ದರಾಮಯ್ಯ ಅವರು ಮಾಡುತ್ತಿದ್ದಾರೆಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅವರಿಗೆ ಗೊತ್ತಾದೀಗ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸು ಈ ಬಿಜೆಪಿ ಜೆಡಿಎಸ್ ಒಂದಾಗಿರಿಂದ ಕಳೆದ ಬಾರಿನೇ ನಾವು 27 ಸೀಟು, ಒಂದೇ ಒಂದು ಸೀಟ್ ಕಾಂಗ್ರೆಸ್ ತಗೊಂಡಿತ್ತು. ಈ ಬಾರಿ 28 ನಾವು ಕಳ್ಕೊತೀವಿ ಅನ್ನೋ ಭಯದಿಂದ ಸಿದ್ದರಾಮಯ್ಯನವರು ಬಿಜೆಪಿ ಜೆಡಿಎಸ್ನ ಒಂದು ಸಮ್ಮಿಶ್ರವಾದ ಚುನಾವಣೆಗೆ ತಯಾರಾಗಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಅವ್ರಿಗೆ ಗಾಬರಿ ಆಗಿದೆ, ಭಯ ಹುಟ್ಟಿದೆ. ಅದಕ್ಕೋಸ್ಕರ ಅವರು ತಾವು ಘೋಷಣೆ ಮಾಡಿಬಿಟ್ರು, ಇದ್ದಕ್ಕಿದ್ದಂಗೆ ಆ ಹಿಜಾಬ್ ನಿಷೇಧವನ್ನು ಬಿಜೆಪಿ ಸರ್ಕಾರ ಮಾಡಿತ್ತು, ನಾನು ಅದನ್ನು ರದ್ದು ಮಾಡ್ತಾ ಇದ್ದೀನಿ. ಈ ರೀತಿ ರಾಜಕೀಯದ ಕುತಂತ್ರ ಮಾಡಿರೋದು ಅವರು. ಪತ್ರಿಕೆಗಳಲ್ಲಿ ಟಿವಿನಲ್ಲಿ ಬಿಜೆಪಿ ಯಾಕಿದ್ದನ್ನು ರಾಜಕಾರಣ ಮಾಡ್ತೀವಿ ನನಗೂ ಅಂತೂ ಗೊತ್ತಿಲ್ಲ. ಯಾರು ಯಾವ ಬಟ್ಟೆ ಬೇಕಾದ್ರೆ ಹಾಕ್ಕೋಬೋದು, ಯಾರು ಯಾವ ಊಟ ಬೇಕಾದ್ರೆ ಮಾಡ್ಬೋದು, ಯಾರು ಊಟಕ್ಕೂ ಇದಕ್ಕೆ ಯಾಕೆ ಹೋಲಿಸ್ತೀರಿ? ವಿದ್ಯಾರ್ಥಿಗಳಲ್ಲಿ ಸಮವಸ್ತ್ರ ಬೇಕು ಅಂತ ಅನೇಕ ವರ್ಷಗಳಿಂದ ನಡ್ಕೊಂಬಂದಿದ್ದು. ಉಡುಪಿನಲ್ಲಿ PFI ಕುತಂತ್ರದಿಂದ ಆ ಒಂದು ಗೊಂದಲ ಶುರುವಾಯಿತು. ಆ ಮುಸಲ್ಮಾನ್ ಸಂಘಟನೆಯಿಂದ ಗೊಂದಲ, 5-6 ಹೆಣ್ಮಕ್ಳಿಗೆ ಇದನ್ನು ಹಚ್ಕೊಟ್ಟು ಅಲ್ಲಿ ಶುರು ಮಾಡೋದು ಗೊಂದಲ. ಅದು ಇಡೀ ಕರ್ನಾಟಕ ರಾಜ್ಯ ಹಬ್ದು. ಕೊನೆಗೆ ರಾಜ್ಯ ಸರ್ಕಾರ ಇದನ್ನು ಆದೇಶ ಹೊರಡಿಸಿ ಯೂನಿಫಾರ್ಮನ್ನು ಒಂದೇ ಯೂನಿಫಾರ್ಮ್ ಇರಬೇಕು ಒಂದೊಂದು ವಿದ್ಯಾಸಂಸ್ಥೆಗಳಲ್ಲಿ ಅಂತ ತೀರ್ಮಾನ ಮಾಡೋದನ್ನು ಮುಸಲ್ಮಾನರು ಹೋಗಿ ಹೈಕೋರ್ಟಲ್ಲಿ ಇದನ್ನು ಕ್ವಶನ್ ಮಾಡಿದ್ರು. ಹೈಕೋರ್ಟು ರಾಜ್ಯ ತಗೊಂಡಿರೋಂಥ ತೀರ್ಮಾನ ಸರಿ ಇದೆ ಅನ್ನೋಂಥ ಆದೇಶ ಕೊಡ್ತು. ಅದ್ರ ಮೇಲೆ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಸಾಕಷ್ಟು ಚರ್ಚೆ ಆಗಿ ಅದು ಸದ್ಯಕ್ಕೆ ಪೆಂಡಿಂಗ್ ಇದೆ. ಇದು ಇಡೀ ರಾಜ್ಯಕ್ಕೆ ಗೊತ್ತಿರೋಂಥ ಅಂಶ. ಲಾ ಮಿನಿಸ್ಟ್ರು ಎಲ್ಲಿದ್ದಾರೆ, ಏನು ಕತೆ, ಲಾ ಮಿನಿಸ್ಟ್ರು ಯಾರು ಅನ್ನೋದು ರಾಜ್ಯ ಜನಕ್ಕೆ ಈಗಲಾರು ತೋರಿಸ್ಬೇಕು. ಅವರು ಕಾನೂನನ್ನು ಮೀರಿದೆಯಾ ಸಿದ್ದರಾಮಯ್ಯ ನೀವು? ಹೈಕೋರ್ಟ್ ತೀರ್ಪಿನ ವಿರುದ್ಧವಾಗಿ ನೀವು ಇದನ್ನು ಮುರಿದು ಹಿಜಾಬನ್ನು ರದ್ದು ಮಾಡಿ ನಿಷೇಧವನ್ನು ರದ್ದು ಮಾಡಿದಿರಿ ಅಂತ ಹೇಳಿದಿರಿ. ಇದು ಕಾನೂನಿನ ವಿರುದ್ಧ. ನಿಜಕ್ಕೂ ಕಾನೂನು ಮಂತ್ರಿಯವರು ಅವರಾರು ಕಾನೂನು ಓದಿದ್ರೆ, ಕೋರ್ಟಿನ ತೀರ್ಪಿಗೆ ಬೆಲೆ ಕೊಡೋಕ್ಕೆ ಕಾನೂನು ಮಂತ್ರಿನಾರು ಇದ್ದರೆ ಅವರಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು.